ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಚೊಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡನಲ್ಲೂರಹಳ್ಳಿ ಗ್ರಾಮದಲ್ಲಿ ಕೈವಾರ ಯೋಗಿನಾರಾಯಣ ತಾತನ್ಯವರ ಮಠದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದ ಯೋಗಿನಾರಾಯಣ ಯತೀಂದ್ರರ ಭವನವನ್ನ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನ ಮಾಡಲಾಯಿತು. ಶಾಸಕ ಶರತ್ ಬಚ್ಚೇಗೌಡರ ಮಾರ್ಗದರ್ಶನದಲ್ಲಿ ಬಮೂಲ್ ನಿರ್ದೇಶಕರಾದಂತಹ LNT ಮಂಜುನಾಥ್ರವರ ನೇತೃತ್ವದಲ್ಲಿ ದಾನಿಗಳ ಸಹಕಾರದೊಂದಿಗೆ ನಿರ್ಮಾಣ ಮಾಡಲಾದಂತಹ ಈ ಒಂದು ಭವನವನ್ನ ವಿದ್ಯುಕ್ತವಾಗಿ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕರಾದ BN ಗೋಪಾಲ್ ಗೌಡ್ರು, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದಂತಹ BV ರಾಜಶೇಖರ್ ಗೌಡ್ರು ಸೇರಿದಂತೆ ಹಲವಾರು ಗಣ್ಯರು ಉದ್ಘಾಟನೆಯನ್ನ ಮಾಡಿದ್ರು. ಗ್ರಾಮದಲ್ಲಿ ಯೋಗಿನಾರಾಯಣ ಯತೀಂದ್ರರ ಭವನವನ್ನ ಉದ್ಘಾಟನೆ ಮಾಡಬೇಕೆಂಬ ಗ್ರಾಮಸ್ಥರ ಮನವಿಗೆ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರಾದ LNT ಮಂಜುನಾಥ್ರವರ ನೇತೃತ್ವದಲ್ಲಿ VR ಬಿಲ್ಡರ್ಸ್ನ ರಮೇಶ್ ನಾಯ್ಡು ಹಾಗೂ ಪಾವನಿ ಪ್ರಾಪರ್ಟೀಸ್ನ ನವೀನ್ ಕುಮಾರ್ ಅವರ ಸಹಕಾರದಿಂದ ಯೋಗಿನಾರಾಯಣ ಯತೀಂದ್ರರ ಭವನವನ್ನ ನಿರ್ಮಾಣ ಮಾಡಲಾಯಿತು. ಮುಖ್ಯವಾಗಿ ಗುರುಪೌರ್ಣಿಮೆಯ ದಿನದಂದೇ ಈ ಭವನವನ್ನ ಲೋಕಾರ್ಪಣೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದಂತಹ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕರಾದ BN ಗೋಪಾಲ್ ಗೌಡ್ರು ಮಾತನಾಡ್ತಾ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳನ್ನ ಉಳಿಸಿ ಬೆಳೆಸುವ ಕಾರ್ಯದಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸಿಕೊಳ್ಳುತ್ತಿರುವುದು ಸಮಾಜಕ್ಕೆ ಉತ್ತಮ ಬೆಳವಣಿಗೆಯಾಗಿದೆ. ಧಾರ್ಮಿಕ ಕೇಂದ್ರಗಳು ಸೇವಾ ಮನೋಭಾವ ಮತ್ತು ಸಂಸ್ಕಾರವನ್ನ ಬಲಪಡಿಸುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತದೆ. ಗ್ರಾಮದಲ್ಲಿ ಸುಸಜ್ಜಿತವಾಗಿ ಯೋಗಿನಾರಾಯಣ ಯತೀಂದ್ರರ ಭವನವನ್ನ ನಿರ್ಮಾಣ ಮಾಡಲಾಗಿದ್ದು, ಎಲ್ಲಾ ವರ್ಗದ ಜನರು ಸದುಪಯೋಗ ಪಡಿಸಿಕೊಳ್ಳಬೇಕು. ಶುಭ ಸಮಾರಂಭಗಳಿಗೆ ಈ ಒಂದು ಭವನ ಸಾಕಷ್ಟು ಉಪಯೋಗ ಆಗಬೇಕು ಅಂತ ತಿಳಿಸಿದ್ರು. ಇನ್ನು ಇದೇ ಒಂದು ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ BV ರಾಜಶೇಖರ್ ಗೌಡ್ರು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಚಿಕ್ಕಹುಲ್ಲೂರು ಬಚ್ಚೇಗೌಡ್ರು, ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ನಲ್ಲೂರಹಳ್ಳಿ ಚಲಪತಿರವರು, ಮಲ್ಲಿಮಾಕನ್ಪುರ ತಮ್ಮಯ್ಯ ಗೌಡ್ರು ಸೇರಿದಂತೆ ಹಲವಾರು ಗಣ್ಯರು ಆಗಮಿಸಿ ಈ ಒಂದು ಯೋಗಿನಾರಾಯಣ ಯತೀಂದ್ರರ ಭವನ ಉದ್ಘಾಟನೆಗೆ ಸಾಕ್ಷಿಯಾದರು. ಇದೇ ಸಂದರ್ಭದಲ್ಲಿ ಗುರುಪೌರ್ಣಿಮೆ ಪ್ರಯುಕ್ತವಾಗಿ ಕೈವಾರ ಯೋಗಿನಾರಾಯಣ ತಾತಯ್ಯನವರ ದೇವಸ್ಥಾನದಲ್ಲೂ ಸಹ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸುವುದರ ಮೂಲಕ ಸಹಸ್ರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ಮಾಡಲಾಯಿತು. ದೇವರು ನಮಗೆ ಮನುಷ್ಯನ ಜನ್ಮ ಬಹಳ ಪವಿತ್ರವಾದ ಜನ್ಮ. ನಮಗೆ ಮನಸ್ಸು ಕೊಟ್ಟ, ಮಾತಾಡೋ ಶಕ್ತಿ ಕೊಟ್ಟ, ಪ್ರಾಣಿಗಳಿಗೆ ಕೊಟ್ಟ. ಈಗ ನೋಡಿ, ಮನಸ್ಸು ಮಾಡಿದ್ರೆ ಯುವಕರು ನೋಡಿ ಎಂಥ ವಾತಾವರಣ ಕ್ರಿಯೇಟ್ ಮಾಡವ್ರೆ. ಮದುವೆ ಸಮಾರಂಭಗಳು, ಹುಟ್ಟಹಬ್ಬಗಳು, ಬರ್ತ್ಡೇಗಳು ಬಹಳ ಚೆನ್ನಾಗಿ ಮಾಡ್ಬೋದು. ದೇವರ ಆಶೀರ್ವಾದ ಯಾವಾಗಲೂ ತಾಯಿಯಿಂದ ಜಾಸ್ತಿ ಆಗಲ್ಲ. ನಮಗಿಂತ ಯಾರದೇ ಮನೆಯಲ್ಲಿ ಹೆಣ್ಣು ಮಕ್ಕಳೇ ಹೆಂಗಸರೇ ನಮ್ಮ ಶ್ರೇಯಸ್ ಕೋರುವಂಥವರು ನೋಡಿ, ಅವರು ವಿಶೇಷವಾಗಿ ಬಂದಿದ್ದಾರೆ. ಯತೀಂದ್ರ ಯೋಗಿ ನಾರಾಯಣ ಸ್ವಾಮಿಯವರು ಕ್ರಿಸ್ತಶಕ 1726ರಲ್ಲಿ ಒಂದು ಬಣಿಜ್ಯ ಸಮಾಜದಲ್ಲಿ, ಅಂದ್ರೆ ತೆಲುಗು ಬೇಸ್ಡ್ ಬಳೆ ಮಾರೋ ಇದರಲ್ಲಿ ಹುಟ್ಟಿ ಅವರು ಸುಮಾರು ಕಾಲ ಯೋಗ ಮಾಡಿ ಇವರು ಅಮರನಾರಾಯಣ ಸ್ವಾಮಿ ದೇವಭಕ್ತರಾಗಿದ್ರು. ನಮ್ಮ ಗೋಪಾಲಣ್ಣವರು ಹೇಳ್ತಾ ಇದ್ರು, ದೇವರನ್ನು ನೋಡಿದಿರ ನೀವು ಅಂತ ಯಾರ ಕೇಳಿದ್ದೆ. ಆದ್ರೆ ಈ ಮಹಾನ್ ಭಕ್ತರು ದೇವರನ್ನು ನೋಡಿದ್ರು. ಸುಮಾರು ಜನ ನಮ್ಮ ಇತಿಹಾಸದಲ್ಲಿ ಈ ದೇವರನ್ನು ನೋಡಿರೋಂಥವ್ರು ಇದ್ದಾರೆ. ದೇವ್ರು ನೋಡ್ಬೇಕಾದ್ರೆ ನಾವು ಒಳ್ಳೆ ಪುಣ್ಯ ಕೆಲಸಗಳು ಮಾಡಿರ್ಬೇಕು. ಹಾಗೆ ಒಳ್ಳೆ ನಿಸ್ವಾರ್ಥ ಅಂತ ಹೇಳ್ತಾರೆ, ನಿಸ್ವಾರ್ಥ ಸೇವೆ ಮಾಡಿದಾಗ ನಾವು ದೇವರನ್ನು ಕಾಣ್ಬೋದು. ಇವರು ಮಧ್ಯಮದವರೆಗೂ ಸಂಸಾರ ಮಾಡಿ ನಂತರ ಬೃಹತ್ತರಾಗಿದ್ರು. ಆಮೇಲೆ ಅಮರನಾರಾಯಣ ಭಕ್ತರಾಗಿ ವರದ ಕವಿಗಳು ಆಗಿದ್ರು. ಬಹುಮುಖ ಪ್ರತಿಭೆಯ ಬ್ರಹ್ಮಜ್ಞಾನಿಗಳು ಆಗಿದ್ದರು. ಜೀವನದಲ್ಲಿ ಅನೇಕ ಪವಾಡಗಳನ್ನು ನೋಡಿದವರು, ತ್ರಿಕಾಲ ಜ್ಞಾನಿಗಳು ಆಗಿದ್ರು. ಇವರು ಇಚ್ಛಾಮರಣ ಮತ್ತು ಪರಾಗ ಪ್ರವೇಶ ಮಾಡಿ ಸಿದ್ಧಿಯನ್ನು ಸಾಧಿಸಿದರು. ಮಹಾನ್ ಮೂರ್ತಿ 1836ರಲ್ಲಿ ಬೃಂದಾವನ ಪ್ರವೇಶ ಮಾಡಿರ್ಬೋದು. ಬೃಂದಾವನ ಕೈವಾರದಲ್ಲಿದೆ, ಇವತ್ತು ನೀವು ನೋಡಿರ್ಬೋದು. ಇವತ್ತು ಅಲ್ಲಿ ಅನ್ನದಾನಗಳು ಎಲ್ಲ ಅವರ ಹೆಸರಲ್ಲಿ ನಡೀತವೆ. ಅವರು ಜೀವಂತ ಸಮಾಧಿ ಆದಂಥವ್ರು, ಅವರು ದೇವರನ್ನು ನೋಡಿದ್ದವರು. ಹಾಗೆ ಸುಮಾರು ವರ್ಷ ತಪಸ್ ಮಾಡಿದಂಥವ್ರು. ತಪಸ್ ಮಾಡಿ ಈ ಮಾನವ ಕುಲಕ್ಕೆ ಅನೇಕ ಕವಿಗಳು, ಮಹಾಕವಿಗಳಾಗಿದ್ರು ಇವರು. ಅನೇಕ ವಚನಗಳನ್ನು ಕೊಟ್ಟು ಈ ಮಾನವ ಕುಲಕ್ಕೆ ಅನೇಕ ತ್ರಿಕಾಲ ಜ್ಞಾನಿಗಳಾಗಿದ್ದರಿಂದ
ಮುಂದೆ ಆಗುವಂತವನ್ನೆಲ್ಲ ನುಡಿದಿದ್ರು. ಅವ್ರು ನುಡಿದಿರುವಂತವು ಇವತ್ತು ಸತ್ಯವಾಗಿ ನಡೀತಾ ಇವೆ. ಅವರು ತೆಲುಗು ಮೂಲದವರಾಗಿದ್ದರಿಂದ ಅವರ ಎಲ್ಲ ಬರವಣಿಗೆಗಳು ತೆಲುಗುನಲ್ಲಿದ್ದವು. ಈಗ ಮಾಡಿದಂತ ನಮಗೂ ನಮ್ಮನ್ನ ಕರೆದು ಇಲ್ಲಿ ಸನ್ಮಾನಿಸಿ ಈ ಸಭೆಯಲ್ಲಿ ಆಹ್ವಾನಿಸಿದ್ದಕ್ಕೆ ತಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಯೋಗಿ ನಾರಾಯಣ ತಾತನವರು ನಿಮ್ಮೆಲ್ಲರಿಗೂ ಊರಿಗೆ ಮುಂದೆ ಮಳೆ ಬೆಳೆ ಕೊಟ್ಟು ಈ ಪ್ರಪಂಚಕ್ಕೆ ಒಳ್ಳೆ ಮಾಡಲಿ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ.